ಎಲ್ಲರಿಗೂ ಶ್ಯಾಮಶಂಕರ್ ಭಟ್ಮಾಡ ನಮಸ್ಕಾರಗಳು. ಕಲಿಯುಗದಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಭೂಮಿಯ ಮೇಲೆ ಕಾಣಿಸೋದಿಲ್ಲ. ಹಾಗಾಗಿ ಭೂಮಿಯ ಆಗುಹೋಗುಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ದೇವತೆಗಳು ದಿಕ್ಪಾಲಕರನ್ನು ಹಾಗೂ ನವಗ್ರಹಗಳನ್ನು ನೇಮಕ ಮಾಡಿದ್ದಾರೆ. ಈಗ ನಾವು ಅದೊಂದು ಮಗು ಹುಟ್ಟಿದೆ ಅಂತ ಹೇಳಿದರೆ, ನಾವು ಮಗು ಹುಟ್ಟಿದಂಥ ಸಮಯವನ್ನು ತಗೊಂಡು ನಾವು ಆ ಸಮಯದಲ್ಲಿ ಗ್ರಹಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನೆಲ್ಲ ನೋಡಿ ಜಾತಕವನ್ನು ಬರಿತೀವಿ. ಬರೆದು ಕುಂಡಲಿಯಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಅನ್ನೋದನ್ನು ನೋಡಿ ದಶಾಭುಕ್ತಿ ನೋಡ್ತೀವಿ. ಮಗುಗೆ ಯಾವ ದಶೆ ನಡೀತಾ ಇದೆ, ಮಗುಗೆ ಯಾವ ಒಳ್ಳೇದು ಯಾವಾಗುತ್ತೆ, ಕೆಟ್ಟದ್ದು ಯಾವಾಗುತ್ತೆ, ಮತ್ತು ಯಾವ ಯಾವ ಯೋಗಗಳಿದೆ, ಆ ಯೋಗಗಳು ಯಾವಾಗ ಪ್ರಕಟ ಆಗುತ್ತೆ, ಇದೆಲ್ಲವೂ ಕೂಡ ನಾವು ಜಾತಕದಿಂದ ನೋಡಿ ತಿಳ್ಕೊಳ್ತೀವಿ. ಹಾಗೆ ಇದರ ಜೊತೆಗೆ ಗೋಚಾರ ಫಲ ಅಂತ ಹೇಳ್ತೀವಿ. ಅಂದರೆ ಈಗ ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ, ಗ್ರಹಗಳು ಯಾವ ರೀತಿ ಶುಭಾಶುಭ ಫಲಗಳನ್ನು ಕೊಡುತ್ತವೆ, ಇವೆಲ್ಲವನ್ನೂ ಕೂಡ ನಾವು ನೋಡಿ ಪರಿಶೀಲನೆ ಮಾಡಿ ಒಬ್ಬರ ಜೀವನವನ್ನು ನಾವು ತಿಳ್ಕೊಳ್ತೀವಿ. ಇದೆಲ್ಲವನ್ನು ತಿಳಿಸ್ಕೊಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಅಂತ. ಹಾಗೆ ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಮುಂಚಿತವಾಗಿಯೇ ಮುಂದಿನ ರಾಶಿಯ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಬೀಜ ರೂಪದಲ್ಲಿ ಒಂದು ಫಲವನ್ನು ಕೊಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ, ಭಾನುರ್ದಯಾತಿ ಗಂತವ್ಯ ರಾಶು ಪಂಚದಿನಂ ಫಲಂ ಚಂದ್ರನಾಡಿತ್ರಯಂ ಭೌಮೋ ದಿನಾನ್ಯಷ್ಟೋ ಬುಧೋದ್ವಯಂ ಸಾರ್ಧಮಾಸಂ ಗುರು ಶುಕ್ರ ಚತುರ್ದಿನ ಮದಾರ್ಕಜಃ ಮಾಸಷಟ್ಕಂ ರಾಹುಕೇತು ಮಾಸತ್ರಯಂ ತಥಾ. ಅಂದರೆ ಸೂರ್ಯಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ ಮುಂಚಿತವಾಗಿಯೇ, ಅಂದರೆ 5 ದಿನ ಮುಂಚಿತವಾಗಿ ಮುಂದಿನ ರಾಶಿಯ ಫಲವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಚಂದ್ರ 3 ಗಳಿಗೆ ಅಂದರೆ 1 ಗಂಟೆ 12 ನಿಮಿಷ ಮುಂಚಿತವಾಗಿ, ಕುಜ 8 ದಿನ, ಬುಧ 2 ದಿನ, ಗುರುಗ್ರಹ 1.5 ತಿಂಗಳು ಮುಂಚಿತವಾಗಿ, ಶುಕ್ರ 4 ದಿನ ಮುಂಚಿತವಾಗಿ, ಹಾಗೂ ಶನಿ 6 ತಿಂಗಳ ಮುಂಚಿತವಾಗಿ, ಮತ್ತು ರಾಹು ಮತ್ತು ಕೇತು ಗ್ರಹಗಳು 3 ತಿಂಗಳ ಮುಂಚಿತವಾಗಿ ಮುಂದಿನ ರಾಶಿಯ ಫಲವನ್ನು ಅವರು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇದರಲ್ಲಿ ಗುರು, ಶನಿ, ರಾಹು ಮತ್ತು ಕೇತು ಈ 4 ಗ್ರಹಗಳು ಬಹಳ ದೀರ್ಘಕಾಲ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಈ 4 ಗ್ರಹಗಳು ಶುಭ ಫಲವನ್ನೇ ಕೊಡಲಿ ಅಥವಾ ಅಶುಭ ಫಲವನ್ನೇ ಕೊಡಲಿ, ಅದು ದೀರ್ಘ ಕಾಲ ಮನುಷ್ಯನ ಮೇಲೆ ಅದು ಪ್ರಭಾವವನ್ನು ಅದು ಬೀರುತ್ತೆ. ಈಗ ರಾಹು ಮತ್ತು ಕೇತು ಗ್ರಹ ತನ್ನ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದೆ. ಅಂದರೆ ರಾಹುಗ್ರಹ ವೃಶ್ಚಿಕ ರಾಶಿಯನ್ನು ಬಿಟ್ಟು ತುಲಾ ರಾಶಿಗೆ, ಹಾಗೂ ಕೇತುಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮೇಷ ರಾಶಿಗೆ ಡಿಸೆಂಬರ್ 23, 2012ನೇ ಇಸ್ವಿಯಂದು ಅವರು ಬಂದು ಆ ಸ್ಥಾನದಲ್ಲಿ ಇರ್ತಾರೆ. ಅಂದರೆ ರಾಹುಗ್ರಹ ವೃಶ್ಚಿಕವನ್ನು ಬಿಟ್ಟು ತುಲಾ ರಾಶಿಗೆ, ಕೇತುಗ್ರಹ ವೃಷಭವನ್ನು ಬಿಟ್ಟು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಮಾಡಿದ ನಂತರ ಆ ಒಂದು ರಾಶಿಯ ಫಲಗಳ ಏನೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರಾಹುಗ್ರಹ ತುಲಾ ರಾಶಿಗೆ ಬಂದ ನಂತರ ರಾಹುಗ್ರಹ ವೃಷಭ ರಾಶಿ, ಸಿಂಹ ರಾಶಿ ಹಾಗೂ ಧನುರ್ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ. ಉಳಿದಂತಹ ಮೇಷ, ಮಿಥುನ, ಕಟಕ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಕುಂಭ ಹಾಗೂ ಮೀನ ಎಲ್ಲ ರಾಶಿಗಳಿಗೂ ಅಶುಭ ಫಲವನ್ನು ರಾಹು ಕೊಡಲಿದ್ದಾನೆ. ಹೀಗೆ ಕೇತುಗ್ರಹ ಮೇಷರಾಶಿಗೆ ಪ್ರವೇಶ ಆದ ನಂತರ ಮಿಥುನ ರಾಶಿಯವರಿಗೆ ಹಾಗೂ ವೃಶ್ಚಿಕ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಶುಭ ಫಲವನ್ನು ನೀಡಲಿದ್ದಾನೆ. ಮತ್ತು ಉಳಿದಂತಹ ಮೇಷ, ವೃಷಭ, ಕಟಕ, ಸಿಂಹ, ಕನ್ಯಾ, ತುಲಾ, ಧನು, ಮಕರ ಹಾಗೂ ಮೀನ ಈ ಎಲ್ಲ ರಾಶಿಗಳಿಗೂ ಕೂಡ ರಾಹು ಕೇತು ಅಶುಭ ಫಲವನ್ನು ನೀಡ್ತಾನೆ. ಹಾಗೆ ಈ ಒಂದು ಪ್ರಭಾವ ಇದೆಯಲ್ಲ, ಇದು 3 ತಿಂಗಳು ಮುಂಚಿತವಾಗಿ ಪ್ರಾರಂಭ ಆಗಿರುತ್ತೆ. ಮೊದಲು ಇದು ಬೀಜ ರೂಪದಲ್ಲಿರುತ್ತೆ, ನಂತರ ಇದು ವೃಕ್ಷಾಕಾರವಾಗಿ, ಅದು ರಾಶಿ ಪ್ರವೇಶ ಆದ ನಂತರ ಅದು ವೃಕ್ಷಾಕಾರವಾಗಿ ಅದು ಬೆಳೆಯುತ್ತೆ. ಹಾಗಾಗಿ ಅದು ಮುಂಚಿತವಾಗಿಯೇ ಪರಿಹಾರಗಳನ್ನು ನಾವು ರಾಹು ಅಥವಾ ಕೇತು ಪ್ರವೇಶ ಮಾಡಲಿಕ್ಕೆ ಮುಂಚಿತವಾಗಿಯೇ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ. ಈ ಗ್ರಹಗಳು 12/7/2014 ರಾಹುಗ್ರಹ ತುಲಾ ರಾಶಿಯಲ್ಲಿ ಹಾಗೂ ಕೇತುಗ್ರಹ ಮೇಷ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ಅಶುಭ ಫಲ ಇರುವಂತಹ ರಾಶಿಗಳು ಮೊದಲೇ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಪರಿಹಾರ ಅನ್ನುವಂಥದ್ದು ಹೇಳುವಂಥದ್ದು ಕಲಿಯುಗದಲ್ಲಿ ಬಹಳ ಶ್ರೇಷ್ಠವಾಗಿರುವಂಥದ್ದು ಒಂದು ದಾನ, ಇನ್ನೊಂದು ಧ್ಯಾನ ಅಂತೇಳಿ. ಹಾಗಾಗಿ ರಾಹು ಮತ್ತು ಕೇತು ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದು ದಾನ ಮತ್ತು ಧ್ಯಾನದ ಮೂಲಕ ನಾವು ಬಹಳ ಸರಳವಾಗಿ ನಾವು ನಿವಾರಣೆ ಮಾಡಿಕೊಳ್ಬೋದು. ರಾಹು ಮತ್ತು ಕೇತು ಗ್ರಹಗಳು ತಮೋ ಗುಣಗಳಿಂದ ಕೂಡಿರುವಂಥದ್ದು.
ಹಾಗಾಗಿ ನಮಗೆ ದೋಷ ಇದೆ ಅಂತ ಹೇಳಿ ಆದಾಗ ನಮ್ಮ ತಮೋಗುಣಗಳನ್ನು ಅವು ಹೆಚ್ಚು ಮಾಡ್ತಾರೆ. ಹಾಗೆ ನಾವು ದೋಷ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ರಾಹುಗ್ರಹ ದೋಷ ಇರುವವರು ಪರಿಹಾರವನ್ನು ಅತಿ ಸರಳವಾಗಿ ಮಾಡಿಕೊಳ್ಳೋ ವಿಧಾನನ ನಾವು ತಿಳ್ಕೊಳ್ಳೋಣ. ರಾಮ್ ರಾಹವೇ ನಮಃ ಅನ್ನುವಂಥ ಮೂಲ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪ ಮಾಡಿ ಈ ರೀತಿಯಾಗಿ 18 ದಿನಗಳ ಕಾಲ ಜಪವನ್ನು ಮಾಡಬೇಕು. ಜಪ ಆದ ನಂತರ ಅವರು ಉದ್ದಿನ ಬೇಳೆ ಹಾಗೂ ಅದರ ಜೊತೆಗೆ ತಾಮ್ರದ ಪಾತ್ರೆಯಲ್ಲಿ ಎಳ್ಳು, ನಂತರ ಬೂದುಕುಂಬಳಕಾಯಿ, ತೆಂಗಿನಕಾಯಿ, ಅಕ್ಕಿ ಮತ್ತು ಕಂಬಳ ಇಷ್ಟೆಲ್ಲವನ್ನು ಕೂಡ ದಾನದ ರೂಪವಾಗಿ ಕೊಟ್ಟರೆ ರಾಹುವಿನಿಂದ ಬರುವಂತಹ ದೋಷ ನಿವಾರಣೆ ಆಗುತ್ತೆ. ಕೇತು ಗ್ರಹ ದೋಷ ನಿವಾರಣೆಗಾಗಿ ಕೇಂ ಕೇತವೇ ನಮಃ ಅನ್ನುವಂಥ ಮೂಲಮಂತ್ರ ಜಪವನ್ನು ಮಾಡಿ ಈ ರೀತಿಯಾಗಿ ಪ್ರತಿನಿತ್ಯ ಜಪವನ್ನು ಮಾಡಿ 17 ದಿನಗಳ ಕಾಲ ಜಪವನ್ನು ಮಾಡಬೇಕು. ಜಪ ಆದ ನಂತರ ಅವರು ಕಿತ್ತಳೆ ಹಣ್ಣು ಹಾಗೂ ಹುರುಳಿಕಾಳು, ಎಳ್ಳು, ಎಳ್ಳೆಣ್ಣೆ ಹಾಗೂ ಸುಗಂಧ ತೈಲ ಎಲ್ಲವನ್ನು ಕೂಡ ದಾನದ ರೂಪವಾಗಿ ಕೊಟ್ಟರೆ ಕೇತು ಗ್ರಹದಿಂದ ಬರುವಂಥ ದೋಷ ನಿವಾರಣೆ ಆಗುತ್ತೆ. ಈ ದಾನವನ್ನು ಅಥವಾ ಜಪವನ್ನು ಮಾಡುವಂಥದ್ದು ಡಿಸೆಂಬರ್ 10ನೇ ತಾರೀಕು ಒಳಗಡೆ ಮಾಡಿಕೊಂಡ್ರೆ ಬೀಜ ರೂಪದಲ್ಲಿರುತ್ತೆ. ಹಾಗೆ ಬೀಜ ರೂಪದಲ್ಲಿ ದೋಷ ಪರಿಹಾರಗಳಾಗುತ್ತೆ. ಹಾಗೆ ದಾನ ಮತ್ತು ಜಪಗಳನ್ನು ಆದಷ್ಟು ಅಂದರೆ ಡಿಸೆಂಬರ್ 10ನೇ ತಾರೀಕು ಒಳಗಡೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾಡಿಕೊಂಡಾಗ ರಾಹು ಮತ್ತು ಕೇತು ಗ್ರಹದ ದೋಷ ನಿವಾರಣೆ ಆಗುತ್ತೆ. ಎರಡೂ ಗ್ರಹಗಳ ಪೂರ್ಣಾನುಗ್ರಹ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.